ಓಕೆ, ಇವತ್ತಿನ ಕ್ಲಾಸಲ್ಲಿ ವಾಯು ಸಾರಿಗೆ ಬಗ್ಗೆ ನೋಡ್ಲಿಕ್ಕಿರುವಂತ ಅಂಶ. ಸೊ ನಾವು ಭೂ ಸಾರಿಗೆ ಮತ್ತು ಜಲ ಸಾರಿಗೆ ನೋಡಿ ಆಗಿದೆ. ನಾನು ಹೇಳಿದ್ದೇನೆ ಯಾವುದು ಬಂದರುಗಳು, ಪಶ್ಚಿಮ ಕರಾವಳಿಯ ಬಂದರುಗಳು ಮತ್ತು ಪೂರ್ವ ಕರಾವಳಿಯ ಬಂದರುಗಳನ್ನ ಆರ್ಡರ್ ವೈಸ್ ವಿತ್ ಸ್ಟೇಟ್ ಬಾಯ್ಪಾಠ ಮಾಡಿ ಅಂತ ಹೇಳಿ ಹೇಳಿದ್ದೆ. ಸೊ ಎಲ್ಲದಕ್ಕೂ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಸೊ ಮಾಡಿರುವವರು ಮಾಡಿದ್ದಾರೆ. ಸೊ ಒಂದು ಪ್ರಾಮಾಣಿಕವಾಗಿ ಒಂದು ಹ್ಯಾಂಡ್ ರೈಸ್ ಮಾಡಿ ಮಕ್ಳೇ, ಯಾರೆಲ್ಲ ಮಾಡಿದಿರಿ ಅಂತ ಹೇಳಿ ಒಮ್ಮೆ. ಯಾರಿಗೆಲ್ಲ ಈಗ ಕೇಳಿದ್ರೆ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ನೋಡದೆ, ಈಗ ನಾನು ವಿಡಿಯೋ ಆನ್ ಮಾಡಿ ನಂಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯಾರಿಗೆಲ್ಲ ನೋಡದೆ ಹೇಳ್ಬೋದು. ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ಬಂದರುಗಳ ಹೆಸರನ್ನ ಮೊನ್ನೆ ಹೇಳಿದ್ದು, ಒಂದು ವಾರ ಆಯ್ತು ಫ್ರೈಡೆ ಕ್ಲಾಸ್ ಅಲ್ಲಿ. ಸಾಟರ್ಡೆ ಕ್ಲಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕನೆಕ್ಟ್ ಆಗಿರ್ಲಿಲ್ಲ. ಯಾರಿಲ್ವಾ? ಸೊ ಕಲ್ತಿದ್ದೇನೆ ಅಂತ ಹೇಳುವವರು ಕಾನ್ಫಿಡೆನ್ಸ್ ಆಗಿ, ನಾನು ಕಲ್ತಿದ್ದೇನೆ. ಒಬ್ರೊಬ್ರು ಇಲ್ವಾ? ಯಾರು ಕಲೀಲಿಲ್ವ ಹಾಗಾದ್ರೆ? ಓಕೆ, ನೋಡು, ಒಂದು ಹೋಮ್ವರ್ಕ್ ಕೊಡುವ. ಸೊ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ಒಂದು ಲೀಸ್ಟ್ ಉಂಟಲ್ಲ, ಸೊ ಅದನ್ನ ನಾಳೆ ನಿಮ್ಗೆ ಕ್ಲಾಸ್ ಇಲ್ಲಲ್ಲ, ಒಂದ್ 2 ಸಲ ಬರೀರಿ ಮಕ್ಳು, ಆಯ್ತಾ? ಎಲ್ಲರೂ ಸಹ. ಸೊ ನಾವು ನಿಮ್ಮಿಂದ NTSC ಸ್ಕೋರ್ ಅನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡುದಲ್ಲ, ಸೊ ಅದ್ರ ಜೊತೆಗೆ 10th ಒಳ್ಳೆ ಮಾರ್ಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ. ಸೊ ಆದ್ರಿಂದ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯದ್ದು ಆ ಲೀಸ್ಟ್ ಅನ್ನ 2 ಸಲ ಬರೀರಿ ಎಲ್ಲರೂ ಸಹ, ಆಯ್ತಾ? ಬರ್ದು ನಂಗೆ ನಾಳೆ ಸಂಜೆ 4 ಗಂಟೆ ಒಳಗೆ ಎಲ್ಲರೂ ಸಹ ಸಬ್ಮಿಟ್ ಮಾಡ್ಬೇಕು, ಆಯ್ತಾ? ಸರಿ. ನೆಕ್ಸ್ಟ್ ಟಾಪಿಕ್ ವಾಯು ಸಾರಿಗೆ. ಕಮ್ ಟು ದ ಲೆಸನ್ ವಾಯು ಸಾರಿಗೆ. ಸೊ ವಾಯು ಸಾರಿಗೆ ಅನ್ನುವಂಥದ್ದು ನಾವೀಗ ರಸ್ತೆ ಸಾರಿಗೆ ನೋಡಿದ್ದೇವೆ, ನೆಕ್ಸ್ಟ್ ಜಲ ಸಾರಿಗೆ ನೋಡಿದ್ದೇವೆ. ಇದೆರಡಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ವಾಯು ಸಾರಿಗೆಯಲ್ಲಿ ಏನು ಸ್ಪೆಷಲ್ ಆದಂತಹ ಒಂದು ಉಪಯೋಗ ಅಂತ ಹೇಳಿದ್ದೇನು ಅಂತ ಹೇಳಿದ್ರೆ, ಸೊ ಅದು ತುಂಬಾ ಸ್ಪೀಡ್ ಆಗಿ ನಮಗೆ ಒಂದು ಸಾಗ್ಲಿಕ್ಕೆ, ಒಂದು ವಸ್ತುಗಳನ್ನು ಸಾಗಾಟ ಮಾಡ್ಲಿಕ್ಕೂ ಇರ್ಬೋದು, ಅಥವಾ ಪ್ರಯಾಣಿಕರನ್ನ ಸಾಗಿಸ್ಲಿಕ್ಕೂ ತುಂಬಾ ಉಪಯೋಗ, ತುಂಬಾ ವೇಗವಾಗಿ ನಾವು ತಲುಪಬೇಕು ಅಂತ ಹೇಳಿದ್ರೆ ನಾವು ವಾಯು ಸಾರಿಗೆಯನ್ನ ಡಿಪೆಂಡ್ ಆಗಿ ಹೋಗುದು ಉತ್ತಮ ಅಂತ ಹೇಳುದು. ಆದ್ರೆ ಸೊ ಇದು ಉಪಯೋಗ ಹೌದು, ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ಬೋದು ಅಂತ ಹೇಳಿದ್ರೆ, ಸೊ ಆದ್ರೆ ಬಟ್ ಇದು ಸ್ವಲ್ಪ ಕಾಸ್ಟ್ಲಿ, ಹೌದಾ? ಕಂಪ್ಯಾರಿಟಿವ್ಲಿ ನಾವೀಗ ಭೂ ಸಾರಿಗೆ ಮತ್ತು ಜಲ ಸಾರಿಗೆಗೆ ಕಂಪೇರ್ ಮಾಡಿದ್ರೆ, ಸೊ ವಾಯು ಸಾರಿಗೆ ನಮಗೆ ಸ್ವಲ್ಪ ಕಾಸ್ಟ್ಲಿ ಆಗಿರುವಂತಹ ಒಂದು ಸಾರಿಗೆ ವ್ಯವಸ್ಥೆಯಾಗಿದೆ. ಅತ್ಯಂತ ವೇಗ, ಈ ಒಂದು ಪಾಯಿಂಟ್ ಅನ್ನ ಬರಿಬಹುದು, ಅತ್ಯಂತ ವೇಗಯುತ ಸಾರಿಗೆ ಮಾಧ್ಯಮ, ಅತ್ಯಂತ ವೇಗಯುತ ಸಾರಿಗೆ ಮಾಧ್ಯಮ. ಸೊ ಅದೊಂದು ಯೂಸ್ ಹೇಳ್ಬೋದು. ನೆಕ್ಸ್ಟ್ ಪ್ರಯಾಣಿಕರನ್ನು ಅದು ಒಂದು ಪಾಯಿಂಟ್ ಬರೆದ್ರೆ ಸಾಕು ಇದಕ್ಕೆ. ಟಪಾಲು ಪೋಸ್ಟ್, ಸೊ ಅದನ್ನ ಸಾಗಿಸ್ಲಿಕ್ಕೆ ನಮಗೆ ಹೆಲ್ಪ್ ಆಗುವಂತದ್ದು. ಸೊ ಇನ್ನೊಂದು ಸ್ಪೆಷಲ್ ಆಗಿದೆ ಏನು ಅಂತ ಹೇಳಿದ್ರೆ, ಯುದ್ಧದ ಸಂದರ್ಭದಲ್ಲಿ, ಸಮರದ ಸಂದರ್ಭದಲ್ಲಿರ್ಬೋದು, ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತದಲ್ಲ, ನೈಸರ್ಗಿಕ ವಿಪತ್ತುಗಳಾದಂತಹ ಸಂದರ್ಭದಲ್ಲಿ, ಈಗ ಪ್ರವಾಹ ಇರ್ಬೋದು ಅಥವಾ ಭೂಕಂಪ, ಸೊ ಆ ರೀತಿಯ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಯಲ್ಲಿ ಸೊ ಇದು ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಸಾರಿಗೆ ಮಾಧ್ಯಮ. ಪ್ರವಾಹದ ಸಂದರ್ಭದಲ್ಲಿ ಅಂತೂ ತುಂಬಾ ಯೂಸ್ಫುಲ್ ಆಗ್ತದೆ, ನಿಮಗೆ ಗೊತ್ತಿರ್ಬೋದು ವಾಯು ಸಾರಿಗೆ ಬಹಳಷ್ಟು ಉಪಯೋಗ ಆಗಿರುವಂತದ್ದು. ಸೊ ಇದು ಭಾರತ ಅನ್ನುವಂಥದ್ದು ಒಂದು ವಿಶಾಲವಾದಂತಹ ದೇಶ ಆಗಿದ್ದು, ಸೊ ವಾಯು ಸಾರಿಗೆ ಅಭಿವೃದ್ಧಿ ಅಗತ್ಯವಾದ ಎಲ್ಲಾ ಪೂರಕ ಅಂಶಗಳನ್ನು ಸಹ ನಮ್ಮ ಭಾರತ ಒಳಗೊಂಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಇಂದು ಭಾರತದಲ್ಲಿ 2 ಪ್ರಮುಖ ವಾಯು ಸಂಚಾರ ಸಂಸ್ಥೆಗಳಿದೆ. ಸೊ ಈಗ ಪ್ರೆಸೆಂಟ್ ಆಗಿ, ಸೊ ಅದು ಯಾವ್ದೆಲ್ಲ ಅಂತ ಹೇಳಿದ್ರೆ ಏರ್ ಇಂಡಿಯಾ ನ್ಯಾಷನಲ್ ಮತ್ತು ಇಂಡಿಯನ್ ಏರ್ಲೈನ್ಸ್. ಅದೆರಡನ್ನ ಬರ್ಕೊಳ್ಳಿ ಮಕ್ಳೇ. ಸೊ 2 ಪ್ರಮುಖ ವಾಯು ಸಂಚಾರ ಸಂಸ್ಥೆಗಳು, 2 ಪ್ರಮುಖ ವಾಯು ಸಂಚಾರ ಸಂಸ್ಥೆಗಳು, ಏರ್ ಇಂಡಿಯಾ ನ್ಯಾಷನಲ್ ಅಂಡ್ ಇಂಡಿಯನ್ ಏರ್ಲೈನ್ಸ್. ಏರ್ ಇಂಡಿಯಾ ನ್ಯಾಷನಲ್ ಅಂಡ್ ಇಂಡಿಯನ್ ಏರ್ಲೈನ್ಸ್. ಸೊ ಏರ್ ಇಂಡಿಯಾ ನ್ಯಾಷನಲ್ ಅಂತ ಹೇಳಿದ್ರೆ ಇದು ಭಾರತ ಮತ್ತು ಪ್ರಪಂಚದ ಅನೇಕ ದೇಶಗಳೊಂದಿಗೆ ವಾಯು ಸಂಚಾರ ಸೌಲಭ್ಯವನ್ನ ಹೊಂದಿರುವಂತದ್ದು. ಸೊ ಅಂದ್ರೆ ನಿಮ್ಗೆ NTSCಗೆ ಸೊ ಹಾಗೆ ಕೇಳುವಂತದ್ದೇನು, ಭಾರತ ಮತ್ತು ಪ್ರಪಂಚದ ಅನೇಕ ದೇಶಗಳೊಂದಿಗೆ ವಾಯು ಸಂಚಾರ ಸೌಲಭ್ಯವನ್ನ ಕಲ್ಪಿಸುವಂತಹ ಭಾರತದ ವಾಯು ಸಂಚಾರ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅದು
ಏರ್ ಇಂಡಿಯಾ ನ್ಯಾಷನಲ್, ಏರ್ ಇಂಡಿಯಾ ನ್ಯಾಷನಲ್ ಅನ್ನುವಂಥದ್ದು. ಇಂಡಿಯನ್ ಏರ್ಲೈನ್ಸ್ ಅನ್ನುವಂಥದ್ದು ದೇಶದೊಳಗೆ ವಾಯು ಸಂಚಾರವನ್ನ ಕಲ್ಪಿಸುವ, ಇದು ದೇಶದ ಒಳಗೆ ಮಾತ್ರ, ಮತ್ತೆ ದೇಶದ ಒಳಗೆ ಮತ್ತೆ ಏನು ನೇಬರ್ ಕಂಟ್ರೀಸ್, ನೆರೆಯ ದೇಶಗಳೊಂದಿಗೆ ಸಂಪರ್ಕ ಕಲ್ಪಿಸ್ತದೆ. ನಮ್ಮ ದೇಶ ಮತ್ತು ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳ ನಡುವೆ ಸಂಚಾರ ಕಲ್ಪಿಸುವಂತಹ ಸಂಸ್ಥೆ ಏರ್ ಇಂಡಿಯನ್ ನ್ಯಾಷನಲ್. ನಮ್ಮ ದೇಶದ ಒಳಗೆ ಮತ್ತು ನೇಬರ್ ಕಂಟ್ರಿ, ನೆರೆಯ ರಾಷ್ಟ್ರಗಳೊಂದಿಗೆ ಸಂಪರ್ಕ ಕಲ್ಪಿಸುವಂತದ್ದು ಇಂಡಿಯನ್ ಏರ್ಲೈನ್ಸ್. ಡಿಫ್ರೆನ್ಸ್ ನೆನಪಿಟ್ಟುಕೊಳ್ಳಿ. ಸೊ ಯಾವುದು ಅಂತ ಹೇಳಿ ಕರೆಕ್ಟ್ ಆಗಿ, ಆಯ್ತಾ. ಸೊ ಬ್ರಾಕೆಟ್ ಅಲ್ಲಿ ನಿಮ್ಗೆ ಅರ್ಥ ಆಗುವ ಹಾಗೆ ಬರ್ಕೊಳ್ಳಿ. ಅಂದ್ರೆ ಈಗ NNMS ಅಲ್ಲಿ ಆದ್ರೆ ನಾವು ಪ್ರತಿ ಒಂದನ್ನು ಬರ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳ್ತೇವೆ. ಸೊ ಇವಾಗ ನಿಮ್ಗೊಂದು ಐಡಿಯಾ ಸಿಕ್ಕಿದೆ. NNMS ನೀವು ಪಾಸ್ ಆಗಿ ಬಂದವರು ಹೆಚ್ಚಿನವರು, ಹೌದಾ. ಸೊ ಯಾವ್ದನ್ನ ಬರ್ಕೊಳ್ಬೇಕು ಅನ್ನುವಂತಹ ಒಂದು ಐಡಿಯಾ ನಿಮಗೆ ಸಿಕ್ಕಿರ್ತದೆ. ನೀವು 8th ಅನ್ನ ಕರೆಕ್ಟ್ ಆಗಿ ರೆಗ್ಯುಲರ್ ಕ್ಲಾಸ್ಗೆ ಹೋಗಿ ಬಂದವರಲ್ವಾ. ಸೊ ಆದ್ರಿಂದ ಸೊ ನಿಮ್ಗೆ ಐಡಿಯಾ ಇರ್ತದಲ್ಲ, ಅದನ್ನ ನೀವು ಬರ್ಕೊಳ್ತಾ ಹೋಗಿ. ಸೊ ಯಾವುದೆಲ್ಲ ಬರಿಬಹುದು ಅಂತ ಹೇಳಿ. ಸೊ ಇತ್ತೀಚಿನ ಒಳಗೆ ಸಹ ಭಾರತದ ವಾಯು ಸಾರಿಗೆ ಸಾರ್ವಜನಿಕ ವಲಯಕ್ಕೆ ಸೇರಿರುವಂತದ್ದು, ಅಂದ್ರೆ ಪಬ್ಲಿಕ್ ಸೆಕ್ಟರಿಗೆ ಸೇರಿತ್ತು. ಇತ್ತೀಚಿನವರೆಗೆ ಸಹ ಭಾರತದ ಒಂದು ವಾಯು ಸಂಚಾರ ಅಥವಾ ವಾಯು ಸಾರಿಗೆ ಅನ್ನುವಂಥದ್ದು ಪಬ್ಲಿಕ್ ಸೆಕ್ಟರಿಗೆ ಸೇರಿತ್ತು. ಸೊ ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಿಯಮಿತ ಪರವಾನಗಿ ಪಡೆದ ಖಾಸಗಿ ಸಂಸ್ಥೆಗಳು ವಾಯು ಸಂಚಾರ ಸೇವೆಯನ್ನು ಸಹ ನೀಡ್ತಾ ಇತ್ತು. ಅಂದ್ರೆ ರೀಸೆಂಟ್ ತನಕ ಸಹ ವ್ಯವಸ್ಥೆ ಇತ್ತು. ಇವಾಗ ಏನ್ ಮಾಡಿದೆ ಅಂತ ಹೇಳಿದ್ರೆ, ಪ್ರೈವೇಟ್ ಸೆಕ್ಟರಿಗೆ ಸಹ ಕೊಟ್ಟಿದೆ. ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯ, ಪ್ರೈವೇಟ್ ಸೆಕ್ಟರ್ ಅಂತ ಹೇಳಿದ್ರೆ ಖಾಸಗಿ ವಲಯ. ಕೆಲವು ಖಾಸಗಿ ಸಂಸ್ಥೆಗಳು ಸಹ ವಾಯು ಸಂಚಾರದ ಸೌಲಭ್ಯವನ್ನ ಒದಗಿಸ್ತಾ ಉಂಟು. ಸೊ ಅದಕ್ಕೆ ಯಾವುದೆಲ್ಲ ಉದಾಹರಣೆ ಅಂತ ಹೇಳಿದ್ರೆ, ಜೆಟ್ ಏರ್ಲೈನ್ಸ್, ಆಯ್ತಾ, ಜೆಟ್ ಏರ್ಲೈನ್ಸ್, ಸಹಾರಾ, ಪ್ಯಾರಾಮೌಂಟ್, ಇದೆಲ್ಲವೂ ಸಹ ವಾಯುಯಾನ ಸಂಸ್ಥೆಗಳು ಆಗಿರುವಂತದ್ದು. ಸೊ ಈಗ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಭಾರತದಲ್ಲಿರುವ ಒಟ್ಟು ವಿಮಾನ ನಿಲ್ದಾಣಗಳು ಯಾವುದೆಲ್ಲ ಅಂತ ಹೇಳಿ ನೋಡ್ಲಿಕ್ಕಿರುವಂತದ್ದು. ಸೊ ಭಾರತದಲ್ಲಿ ಒಟ್ಟು 141 ವಿಮಾನ ನಿಲ್ದಾಣಗಳಿವೆ. ಸೊ ಮಕ್ಳು ಇದನ್ನೊಂದು ಕ್ರಾಸ್ ಚೆಕ್ ಮಾಡಿಕೊಳ್ಳಿ, ಆಯ್ತಾ. ಅಂದ್ರೆ ಎಕ್ಸಾಮ್ ಟೈಮಿಗೆ ಹತ್ರ ಬರುವಾಗ ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ, ಎಷ್ಟು ವಿಮಾನ ನಿಲ್ದಾಣಗಳಿವೆ ಭಾರತದಲ್ಲಿ ಟೋಟಲ್ ಆಗಿ ಅಂತ ಹೇಳಿ. ಮತ್ತೆ ಟೋಟಲ್ ಆಗಿ ಒಟ್ಟು ಎಷ್ಟು ಅದು ಹೋಮ್ ವರ್ಕ್ ಅಂತ ಅನ್ಕೊಳ್ಳಿ. ಸೊ ಇವತ್ತೀಗ ನಂಗೆ ಏನ್ ಮಾಡ್ಬೇಕಂದ್ರೆ, ನೀವು ಭಾರತದಲ್ಲಿ ಒಟ್ಟು ಎಷ್ಟು ವಿಮಾನ ನಿಲ್ದಾಣಗಳಿವೆ ಅಂತ ಹೇಳಿ ಕಳಿಸ್ಬೇಕು. ಅದಾದ್ಮೇಲೆ ಸೊ ಭಾರತದಲ್ಲಿ ಒಟ್ಟು ಎಷ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಗಳಿವೆ ಅಂತ, ಹೌ ಮೆನಿ ಏರ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅಂತ, ಆಯ್ತಾ. ಸೊ ಅದೆರಡ ನಂಬರ್ ಅನ್ನು ನಂಗೆ ಕಳಿಸ್ಬೇಕು ಇವತ್ತು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಷ್ಟು ಭಾರತದಲ್ಲಿ, ಆಮೇಲೆ ಭಾರತದಲ್ಲಿ ಒಟ್ಟು ವಿಮಾನ ನಿಲ್ದಾಣಗಳು ಎಷ್ಟು, ಎರಡು ಬೇರೆ ಬೇರೆ ನಂಬರ್ಸ್ ಇರ್ತದೆ, ಅರ್ಥ ಆಯ್ತಾ. ಸೊ ಅದನ್ನ ನಂಗೆ ಒಂದು ಕಳಿಸಿ. ಸೊ ಇದು ಅಂದ್ರೆ ಈ ವರ್ಷದ ಟೆಕ್ಸ್ಟ್ ಬುಕ್ ಅಲ್ಲಿ ನಂಬರ್ಸ್ ಚೇಂಜ್ ಇರ್ಬೋದು, ಮಕ್ಕಳೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ, ಆಯ್ತಾ. ಓಕೆ. ಸೊ 141 ಇರುವಂತದ್ದು, ಆಯ್ತಾ. ಸೊ ಅದರಲ್ಲಿ 28 ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್, ನೆಕ್ಸ್ಟ್ 88 ದೇಶೀಯ, ನೆಕ್ಸ್ಟ್ 25 ವಾಯುಪಡೆಗೆ ಸೇರಿರುವಂತದ್ದು, ಆಯ್ತಾ. ವಾಯುಪಡೆಗೆ ಸಹ ವಿಮಾನ ನಿಲ್ದಾಣಗಳು ಅಂತ ಹೇಳಿ ಇರ್ತದಲ್ವಾ. ಸೊ ಅದು 25 ಇರುವಂತದ್ದು. ಓಕೆ. ಸೊ ಇವಾಗ ನಾವು 1 by 1 ನೋಡ್ತಾ ಹೋಗುವ, ಯಾವ್ದ್ಯಾವ್ದು ಅಂತ ಹೇಳಿ ನೋಡ್ತಾ ಹೋಗುವ. ಸೊ ಇದನ್ನು ಸಹ ನೀವು ಕಲಿಬೇಕಾಗ್ತದೆ. ಇದ್ರಲ್ಲಿ ನಿಮಗೆ 14 ಕಲಿಲಿಕ್ಕೆ ಇರ್ತದೆ ಮಕ್ಕಳ. ಟೆಕ್ಸ್ಟ್ ಬುಕ್ ಅಲ್ಲಿ 14 ಕೊಟ್ಟಿದ್ದಾರೆ. ಅಂದ್ರೆ ಮೇನ್ ಆಗಿರುವಂತಹ 14 ಕೊಟ್ಟಿದ್ದಾರೆ. ನಮ್ಮ ದೇಶದ ಮೇನ್ ಆಗಿರುವಂತಹ 14 ಕೊಟ್ಟಿದ್ದಾರೆ. ಆ 14 ನೀವು ಕಲಿಬೇಕು. ಸೊ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ, ಸೊ ಅಲ್ಲಿ ಎಕ್ಸಾಮ್ ಅಲ್ಲಿ ಮ್ಯಾಪ್ ಅಲ್ಲಿ ಕೇಳ್ತಾರೆ, ಆಯ್ತಾ. ಮ್ಯಾಪ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ NTSC ಗೆ ಇದರ ಕುರಿತಾಗಿ ಒಂದು ಕ್ವಶನ್ ಹಾಕುವ ಸಾಧ್ಯತೆ ಇರ್ತದೆ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಗಿ 14 ಯಾವುದೆಲ್ಲ ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರ್ತದೆ, ದೆಹಲಿಯಲ್ಲಿ ಬರುವಂತದ್ದು, ಅರ್ಥ ಆಯ್ತಾ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಫಸ್ಟ್ ಒನ್, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ. ನಿಮಗೆ ಅಲ್ಲಿ ಫೈನಲ್ ಎಕ್ಸಾಮಿಗೆ ಹೇಗೆ ಕೇಳ್ತಾರಂದ್ರೆ ಮಕ್ಳ, ಮ್ಯಾಪ್ ಅಲ್ಲಿ ದೆಹಲಿ ಅಂತ ಹೇಳಿ ಅವ್ರು ಕೊಡುದೇ ಇಲ್ಲ. ಅವ್ರೇನ್ ಕೊಡ್ತಾರೆ, ಬರೀ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೊಡ್ತಾರೆ. ಇವಾಗ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ 9th ಅಲ್ಲಿ ಹಾಗೆ ಕೊಟ್ಟಿದಾರಾ ಅಂತ ಹೇಳಿ, ಸೊ ಅಥವಾ 8th ಅಲ್ಲಿ ಕೊಟ್ಟಿದಾರಾ ಅಂತ ಹೇಳಿ. ಇಲ್ಲಾಂದ್ರೆ ನಾವು 9th ಅಲ್ಲಿ ಏನ್ ಮಾಡ್ತಿದ್ದೆವು ಅಂತ ಹೇಳಿದ್ರೆ, ಸೊ ಜಸ್ಟ್ ಇಷ್ಟೇ ಕೊಡುದು, ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೇಳಿ ಕೊಡುದು, ಆಯ್ತಾ. ಸೊ ಆಗ ನೀವು ಬೆಂಗಳೂರನ್ನ ಟಿಕ್ ಮಾಡ್ಬೇಕು ಅಂತ ಹೇಳಿ ಅದ್ರ ಅರ್ಥ, ಆಯ್ತಾ. ಸೊ ಹಾಗೆ ಸೊ ಇದು ಅದು ಸಹ ಬರ್ತದೆ ಇದ್ರಲ್ಲಿ. ಎರಡನೇದ್ದು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ.
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈಯಲ್ಲಿ ಇರುವುದು. ಮುಂಬೈ ಸಾರಿ. ನೆಕ್ಸ್ಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅದ ಅಂತಾರಾಷ್ಟ್ರೀಯವನ್ನು ಶಾರ್ಟ್ ಆಗಿ ಬರ್ಕೊಳ್ಳಿ ಮಕ್ಳೇ, ನಿಮ್ಗೆ ಅರ್ಥ ಆಗುವ ಹಾಗೆ, ಆಯ್ತಾ? ಎಲ್ಲಾ ಕಡೆ ಹಾಗೆ ಬರಿಬೇಕು ಅಂತ ಹೇಳಿಲ್ಲ, ಎಕ್ಸಾಮಿಗೆ ಬರೆದ್ರೆ ಸಾಕು. ಈಗ ಒಂದು ಬರೆಯುವುದಲ್ಲ ನೀವು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ. ನೆಕ್ಸ್ಟ್ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಣ್ಣ ಅಲ್ಲ, ಅಣ್ಣ ಬ್ರದರ್, ಆಯ್ತಾ? ಚೆನ್ನೈ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ಲೇಸ್ ಹೇಳುದಿಲ್ಲ, ನಿಮಗೆ ಗೊತ್ತುಂಟು, ಬರೀರಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಲೇಖನಿ ಎಲ್ಲಿ ಅಮ್ಮ? ಒಮ್ಮೆ ಮ್ಯೂಟ್ ಮಾಡು, ಅನ್ಮ್ಯೂಟ್ ಮಾಡು. ಲೇಖನಿ ಮಲಗಿದ್ಯಾ? ಪವಿತ್ರ ಅನ್ಮ್ಯೂಟ್ ಮಾಡಮ್ಮ. ಹಾ, ಚೆನ್ನೈಯಲ್ಲಿ ಮೇಡಮ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈಯಾ? ಅಲ್ಲ, ಬೆಂಗಳೂರು. ಹಾ, ಬೆಂಗಳೂರು. ಹಾ, ಸರಿ. ಓಕೆ, ಮ್ಯೂಟ್ ಮಾಡು. ಓಕೆ, ನೆಕ್ಸ್ಟ್ ಲೇಖನಿ ಕೇಳ್ತೇನೆ ನಿಂಗೆ, ಆವಾಗ ಆನ್ಸರ್ ಮಾಡ್ಬೇಕು ಲೇಖನಿ. ಓಕೆ, ಉಳಿದವ್ರು ನೋಡಿ ಮೆಸೇಜ್ ಮಾಡಿ ಆಯ್ತು ಬೆಂಗಳೂರು ಅಂತ ಹೇಳಿ. ನಾನು ಈಗಷ್ಟೇ ಹೇಳಿದ್ದಲ್ವಾ. ನೆಕ್ಸ್ಟ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. 6 ಆಯ್ತು. ನೆಕ್ಸ್ಟ್ ನಂಬರ್ 7. ಕಾಣ್ತದೆ ನೋಡಿ. ಶ್ರೀ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಮೃತಸರ. ನೀವು ಅದು ಹೆಸರನ್ನು ಮಾತ್ರ ಬರ್ಕೊಳ್ಳಿ, ಉಳಿದದ್ದು ನಿಮ್ಗೆ ಗೊತ್ತಾಗ್ತದಲ್ಲ. ಶ್ರೀ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಮೃತಸರ. ಎಲ್ಲಿ ಅಂತ ಪ್ಲೇಸ್ ಬರ್ಕೊಳ್ಬೇಕು. ನೆಕ್ಸ್ಟ್ ಕಾಣ್ತಾ ಉಂಟಲ್ಲ ಮಕ್ಳೆ, ಬರ್ಕೊಳ್ಳಿ ಅಂತೆ ಬೇಗ ಹೇಳುದಕ್ಕಿಂತ ಒಮ್ಮೆ ನೋಡಿ ಬರೀ. ಗುವಾಹತಿಯಲ್ಲಿ ಯಾವುದುಂಟು ಅಂತೇಳಿ. ಗುವಾಹತಿ 8ನೇದು. 9ನೇದು ಭುವನೇಶ್ವರ ಬಿಜು ಪಟ್ನಾಯಕ್. 10ನೇದು ಅಹಮದಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್. ನೆಕ್ಸ್ಟ್ ಪೋರ್ಟ್ ಬ್ಲೇರ್ ಅಲ್ಲಿ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋರ್ಟ್ ಬ್ಲೇರ್. ಟೆಕ್ಸ್ಟ್ ಬುಕ್ ಇರ್ತಿದ್ರೆ ಇಷ್ಟೊತ್ತು ನಿಲ್ತಿರ್ಲಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ ಬರ್ಕೊಳ್ಳಿ ಹೇಳ್ತಿದ್ದೆ. ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಹೇಳುವ ಕಾರಣಕ್ಕೆ ಮಾತ್ರ. ಅಲ್ಲಿ 11ನೇದ್ದು 12ನೇದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗ್ಪುರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 12. ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗ್ಪುರ. 13 ಜಾರುಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಿಲಾಂಗ್. ಜಾರುಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಿಲಾಂಗ್. 14 ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಾರಣಾಸಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಾರಣಾಸಿ. ಓಕೆ, ಸೊ ಇದಿಷ್ಟು ನಾವು ನೋಡಿರುವಂತದ್ದು ವಾಯು ಸಾರಿಗೆ ಬಗ್ಗೆ. ಸೊ ಇಲ್ಲಿಗೆ ಸಾರಿಗೆ ಮತ್ತು ಸಂಪರ್ಕ ಪಾಠದ ಹೆಸರು. ಹೌದಾ? ಅದರಲ್ಲಿ ಸಾರಿಗೆ ಪಾಠ ಮುಗಿಯಿತು. 3: ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಅಲ್ಲಿಗೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಕಮ್ಯುನಿಕೇಶನ್. ಟ್ರಾನ್ಸ್ಪೋರ್ಟ್ ಆಯ್ತು, ಕಮ್ಯುನಿಕೇಶನ್ ಅಂದ್ರೆ ಸಂಪರ್ಕ ಮಾಧ್ಯಮ. ನೆಕ್ಸ್ಟ್ ಬರುವಂತದ್ದು ಸಂಪರ್ಕ ಮಾಧ್ಯಮ. ಅಂದ್ರೆ ಸಾರಿಗೆಯಲ್ಲಿ ನಾವೇನು ಅಂತ ಹೇಳಿದ್ರೆ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಜನರನ್ನು ಅಥವಾ ಪ್ರಯಾಣಿಕರನ್ನು, ಹೌದಾ, ಅಥವಾ ಸರಕು ಅಥವಾ ಸಾಮಗ್ರಿಗಳನ್ನು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡ್ಲಿಕ್ಕಿರುವಂತಹ ಒಂದು ವ್ಯವಸ್ಥೆಯನ್ನ ನಾವು ಸಾರಿಗೆ ಅಂತ ಹೇಳಿದ್ದೇವೆ. ಹಾಗಾದ್ರೆ ಸಂಪರ್ಕ ಅಂದ್ರೆ ಏನು? ಸೊ ಎನಿವನ್
ಸಂಪರ್ಕ? ಎನಿವನ್? ವಂಶಿ, ಟ್ರೈ ಟು ಆನ್ಸರ್. ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ವಿಷಯ ಕಳುಹಿಸ್ಲಿಕ್ಕೆ. ಇರುವಂತ ವ್ಯವಸ್ಥೆ. ಹಾ ಸರಿ. ಓಕೆ, ವೆರಿ ಗುಡ್. ಓಕೆ, ಸೊ ನೋಡಿದೆ ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಇಂದ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ, ಆಯ್ತಾ, ಸಮಾಚಾರವನ್ನ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಯನ್ನೇ ನಾವು ಸಂಪರ್ಕ ಮಾಧ್ಯಮ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಸೊ ಅಂದ್ರೆ ಕಮ್ಯುನಿಕೇಶನ್ ಅಂತ ಹೇಳುವಂಥದ್ದು ಅದೇ. ಸೊ ಬರ್ಕೊಳ್ಳಿ ಅಂತ ಅನಿಸ್ತದೆ ನಂಗೆ. ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಸಮಾಚಾರವನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಸಂಪರ್ಕ ಮಾಧ್ಯಮ ಎನ್ನುವರು. ಸೊ ಇದು ಇತ್ತೀಚೆಗೆ ಡೆವಲಪ್ಮೆಂಟ್ ಆದಂತಹ ಒಂದು ಸಿಸ್ಟಮ್ ಅಲ್ಲ. ಸೊ ಇದು ಬಹಳ ಹಿಂದಿನಿಂದಲೂ, ಮಾನವನ ಉದಯದಿಂದಲೂ ಸಹ ಅಥವಾ ಮಾನವನ ವಿಕಾಸದಿಂದಲೂ ಸಹ ಈ ಒಂದು ಸಂಪರ್ಕ ಅನ್ನುವಂಥದ್ದು ಇತ್ತು, ಆಯ್ತಾ, ಕಮ್ಯುನಿಕೇಶನ್ ಅನ್ನುವಂಥದ್ದು ಇತ್ತು. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇತ್ತು, ಹೌದಾ? ಸೊ ನೀವೀಗ ಚಿಕ್ಕ ಇರುವಂತಹ ಸಂದರ್ಭದಲ್ಲಿ ಟಚ್ ಮೊಬೈಲ್ ಇದ್ದಿರ್ಲಿಕ್ಕಿಲ್ಲ ಅಂತ ಹೇಳಿ ಅನ್ಕೊಳ್ತೇನೆ ನಾನು, ಹೌದಾ? ಸೊ ಆದ್ರೆ ಏನಾಯ್ತು, ಇವಾಗ ಟಚ್ ಮೊಬೈಲ್ ಅನ್ನುವಂಥದ್ದು ಬಂತು. ಅಂದ್ರೆ ಕಮ್ಯುನಿಕೇಶನ್ ಅನ್ನುವಂಥದ್ದು ಡೆವಲಪ್ಮೆಂಟ್ ಆಗ್ತಾ ಹೋಯ್ತು, ಆಯ್ತಾ? ಸೊ ಮೊದ್ಲೆಲ್ಲ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ವಿಷಯವನ್ನ ತಿಳಿಸ್ಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತಿತ್ತು. ಈಗ ಹಾಗೆಲ್ಲ ವಿದಿನ್ ಸೆಕೆಂಡ್ ಎಲ್ಲಿಂದ ಸಹ, ಪ್ರಪಂಚದ ಯಾವುದೇ ಕಡೆಯಿಂದ ಸಹ ಇನ್ನೊಂದು ಕಡೆಗೆ ನಮ್ಗೆ ವಿಷಯವನ್ನ ಸಲ್ಲಿಸ್ಲಿಕ್ಕೆ ಆಗುವಂತ ವ್ಯವಸ್ಥೆ. ಮೊದ್ಲು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸೊ ಯಾವುದ್ರ ಮೂಲಕ ಕಮ್ಯುನಿಕೇಶನ್ ಮಾಡ್ತಾ ಇದ್ರು, ಪ್ರಾಣಿಗಳನ್ನ ಬಳಸ್ತಾ ಇದ್ರು, ಹೌದಾ? ಚಿತ್ರದಲ್ಲಿ ನಿಮಗೆ ಕಾಣ್ತದೆ, ಹೌದಾ? ಪಾರಿವಾಳಗಳನ್ನಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಕಮ್ಯುನಿಕೇಶನ್ಗೆ ಬಳಸ್ತಾ ಇದ್ರು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಆಗ್ತದೆ. ಸೊ ಈಗ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಕಮ್ಯುನಿಕೇಶನ್? ಸಂಪರ್ಕ ಮಾಧ್ಯಮದ ಉಪಯೋಗಗಳು ಏನು ಅಂತ ಹೇಳಿ ನೋಡುವ. ಸೊ ತುಂಬಾ ಉಪಯೋಗ ಉಂಟು. ಸೊ ಯಾರಿಗಾದ್ರೂ ಒಂದೆರಡು ಹೇಳ್ಬೋದಾ? ಎನಿವನ್? ಪ್ರತೀಕ್ಷೇಸ್ ಹ್ಯಾಂಡ್ ರೈಸ್ ಮಾಡಿ ಹೇಳುವವರು, ಹಂಗಾಗ ಸುಲಭ ಆಗ್ತದೆ. ಪ್ರತೀಕ್ಷೇಸ್. ಕೈಗಾರಿಕೆಗೆ ಕೈಗಾರಿಕೆಯ ಅಭಿವೃದ್ಧಿಗೆ ಸಂಪರ್ಕ ಮಾಧ್ಯಮ ಹೆಲ್ಪ್ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಸೊ ಅದನ್ನ ಹೇಗೆ ಅಂತ ಕೇಳಿದ್ರೆ ತುಂಬಾ ಡೀಟೇಲ್ ಆಗ್ತದೆ. ಆಯ್ತು, ಆನ್ಸರ್ ತಪ್ಪಲ್ಲ, ಸರಿ. ಬೇರೆ ಎನಿವನ್? ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿ ಮಕ್ಳೇ, ಹ್ಯಾಂಡ್ ರೈಸ್ ಮಾಡಿ ಅಥವಾ ಅನ್ಮ್ಯೂಟ್ ಮಾಡಿ ಮಾತಾಡಿ. ನೋ ಒನ್? ಮಕ್ಳು ತುಂಬಾ ಸಿಂಪಲ್. ನೀವು ಯಾಕೆ ಹೀಗೆ ಆಗ್ತಿದ್ದೀರಿ ಅಂತ ಗೊತ್ತಿಲ್ಲ. ತುಂಬಾ ಜನರಲ್ ಆಗಿ ನಿಮ್ಗೆ ಯೋಚನೆ ಮಾಡ್ಲಿಕ್ಕೆ ಆಗ್ತದೆ, ಹೌದಾ? ಯಾರೋ ಒಬ್ರು ಅಲ್ಲಿ ಅನ್ಮ್ಯೂಟ್ ಮಾಡಿದ್ರು, ಹೇಳಿ ಅಮ್ಮ. ಯಾರು? ಸುರಕ್ಷಾ ಹೇಳಮ್ಮ. ನೈಸರ್ಗಿಕ ವಿಪತ್ತುಗಳ ಸಂದರ್ಭದಲ್ಲಿ ಹೆಲ್ಪ್ ಆಗ್ತದೆ. ಸರಿ, ವೆರಿ ಗುಡ್. ಆಯ್ತಾ, ನಿಮ್ಮ ಹತ್ರ ಕೇಳ್ತಾ ಇದ್ರೆ ಆಗ್ಲಿಕ್ಕಿಲ್ಲ, ಎಲ್ರು ಊಟ ಮಾಡಿದ ನಿದ್ದೆ ಮೂಡಲ್ಲಿ ಇದ್ದಾರೆ ಅಂತ ಅನಿಸ್ತದೆ ನಂಗೆ, ಆಯ್ತಾ? ಓಕೆ, ಓಕೆ. ಸೊ ಏನು ಅಂತ ಹೇಳಿದ್ರೆ ಮೇನ್ ಆಗಿ ಏನು ಅಂತ ಮಕ್ಳೇ, ಸೊ ಇಡೀ ಒಂದು ದೇಶದ ಅಭಿವೃದ್ಧಿಯಲ್ಲಿ ನಮಗೆ ಸಂಪರ್ಕ ಮಾಧ್ಯಮ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ದೇಶದಲ್ಲಿ ನಡೆಯುವಂತಹ ಯಾವುದೇ ಒಂದು ಡೆವಲಪ್ಮೆಂಟ್ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಸಂಪರ್ಕ ಮಾಧ್ಯಮ ಹೇಳಿಕೊಡ್ತದೆ. ಅಂದ್ರೆ ಸಂಪರ್ಕ ಮಾಧ್ಯಮ ಅಂದ್ರೆ ಗೊತ್ತಾಯ್ತಲ್ಲ, ಎಲ್ಲವೂ ಸಹ ಪೋಸ್ಟ್ ಅಂತ ಹೇಳಿ ಅಲ್ಲ, ರೇಡಿಯೋ, ಟಿವಿ, ಇಂಟರ್ನೆಟ್ ಎಲ್ಲವೂ ಸಹ ಬಂತು ಅದರಲ್ಲಿ, ಸಂಪರ್ಕ ಮಾಧ್ಯಮದಲ್ಲಿ, ಹೌದಾ? ಈಗ ಗೌರ್ಮೆಂಟ್ ಅದು ರೈತರಿಗಿರ್ಬೋದು ಅಥವಾ ಸ್ಟೂಡೆಂಟ್ ಗಳಿಗಿರ್ಬೋದು, ಯಾವ್ದೊಂದು ಹೊಸದಾದಂತಹ ಒಂದು
ಪ್ರೋಗ್ರೆಸಿವ್ ಆದಂತಹ ಒಂದು ಪ್ಲಾನಿಂಗ್ ಅನ್ನು ತಂದಿದೆ ಅಂತ ಹೇಳಿದ್ರೆ, ಸೊ ಅದನ್ನ ನಮಗೆ ಹೇಗೆ ಗೊತ್ತಾಗ್ತದೆ ಗೌರ್ಮೆಂಟ್ ಈ ರೀತಿಯ ಒಂದು ಪ್ರೋಗ್ರಾಮ್ ಅಂತ ತಂದಿದೆ ಅಂದ್ರೆ ನಮಗೆ ಕಮ್ಯುನಿಕೇಶನ್ ಮೂಲಕ ಗೊತ್ತಾಗ್ತದೆ, ನ್ಯೂಸ್ ಮೂಲಕ ಗೊತ್ತಾಗ್ತದೆ. ಹೌದಾ? ಸೊ ಆದ್ರಿಂದ ಜನರ ಒಂದು ಡೆವಲಪ್ಮೆಂಟ್ ಅಲ್ಲಿರ್ಬೋದು ಅಥವಾ ಏನು ಟೋಟಲ್ ಆದಂತಹ ಒಂದು ಇಡೀ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿರ್ಬೋದು ಅಥವಾ ಸರ್ಕಾರದ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಿರ್ಬೋದು, ಎಲ್ಲದರಲ್ಲಿ ಸಹ ನಮಗೆ ಹೆಲ್ಪ್ ಆಗಿದೆ. ನೋಡ್ತಾ ಹೋಗೋ ಯಾವ್ದೆಲ್ಲ ಅಂತ ಹೇಳಿ. ಸರ್ಕಾರದ ನೀತಿ ನಿಯಮ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ಸಂಪರ್ಕ ಮಾಧ್ಯಮ ಹೆಲ್ಪ್ಫುಲ್ ಆಗಿದೆ. ಇದು ನೋಡಿ ಕೆಲವೊಂದು ಯೋಜನೆಗಳು. ಹೌದಾ? ಸೊ ಭಾರತ ಸರ್ಕಾರದ ಕೆಲವೊಂದು ಯೋಜನೆಗಳು. ಸೊ ಆ ಯೋಜನೆಗಳ ಬಗ್ಗೆ ನಮಗೆ ಅದು ಅರಿವು ಮೂಡಿಸುವಲ್ಲಿ ಹೆಲ್ಪ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್, ನೈಸರ್ಗಿಕ ವಿಪತ್ತು ಮತ್ತು ವಿನಾಶಗಳು, ಹವಾಮಾನ ಮುನ್ಸೂಚನೆಗಳನ್ನ ನಮಗೆ ಸಂಪರ್ಕ ಮಾಧ್ಯಮದ ಮೂಲಕ ತಿಳಿಲಿಕ್ಕೆ ಆಗ್ತದೆ. ಹೌದಾ? ಸೊ ನ್ಯೂಸ್ ಅಲ್ಲಿ ಯಾವತ್ತು ಲಾಸ್ಟ್ ಅಲ್ಲಿ ಹೇಳ್ತಾರೆ ಏನು ಹವಾಮಾನ ಅಂತ ಹೇಳಿ. ಆಯ್ತಾ? ಈಗ ನೀವು ಯಾವುದು DD ನ್ಯೂಸ್ ಗಳನ್ನೆಲ್ಲ ನೋಡಿದ್ರೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ಎಲ್ಲೆಲ್ಲಿ ಏನು ಎಷ್ಟು ಗಂಟೆಗೆ ಗಾಳಿ ಬೀಸ್ತದೆ, ಎಷ್ಟು ಟೈಮಿಗೆ ಆಗುವ ಮಳೆ ಬರ್ತದೆ, ಗುಡುಗು ಸಹಿತ ಮಳೆ ಆಗ್ತದ, ಗಾಳಿ ಬರ್ತದ. ಸೊ ಆ ರೀತಿಯ ಕೆಲವೊಂದು ಮುನ್ಸೂಚನೆಗಳನ್ನ ಅಲ್ಲಿ ಕೊಡ್ತಾರೆ. ಹೌದಾ? ಸೊ ಅದು ನಮಗೆ ಮನೆಯಲ್ಲಿ ಕೂತವರಿಗೆ ಹೆಲ್ಪ್ ಆಗದಿದ್ರು ಸೊ ಎಷ್ಟೋ ಜನರಿಗೆ ಅದು ಹೆಲ್ಪ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಸಮುದ್ರದಲ್ಲಿ ಮೀನುಗಾರರು ಇರ್ತಾರಲ್ಲ, ಅವರಿಗೆ ಅದು ಹೆಲ್ಪ್ ಆಗ್ತದೆ, ಅವರಿಗೆ ಮುನ್ಸೂಚನೆಯನ್ನ ಕೊಡ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ಸಹ ಅದು ಹೆಲ್ಪ್ ಆಗ್ತದೆ. ವ್ಯಾಪಾರ ವಾಣಿಜ್ಯ ಕ್ಷೇತ್ರಗಳಲ್ಲಿ ಸಹ ಹೆಲ್ಪ್ ಆಗ್ತದೆ. ಕೈಗಾರಿಕೆ, ಕೃಷಿ ಇತರ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಹ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಮನೋರಂಜನೆಯನ್ನ ನೀಡುತ್ತದೆ. ಕರೆಕ್ಟಾ? ಇವಾಗ 24 ಗಂಟೆ ಟಿವಿ ನೋಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ, ನಿಮಗೆ ಮನೆಯಲ್ಲೇ ಇರ್ತೀರಲ್ವಾ? ಸೊ ಅದರಲ್ಲಿ ನಮಗೆ ಸಂಪರ್ಕ ಮಾಧ್ಯಮ ಹೆಲ್ಪ್ ಆಗ್ತದೆ. ನೋಡಿ, ಹೇಳಲೇ ಇಲ್ಲ ನೀವು ಇದನ್ನೆಲ್ಲ, ನೀವೀಗ ಮಾಡ್ತಾ ಇದ್ದೀರಲ್ವಾ ಮನೆಯಲ್ಲಿ, ಅದನ್ನೇ ಹೇಳ್ಬೋದಿತ್ತು, ಹೇಳಲಿಲ್ಲ. ಪ್ರಪಂಚ ದಿನನಿತ್ಯದ ಮಾಹಿತಿಯನ್ನ ಪೂರೈಸ್ತದೆ. ದೇಶದ ಪ್ರಪಂಚದ ಎಲ್ಲೆಲ್ಲಿ ಏನೇನಾಗ್ತದೆ ಅದೆಲ್ಲವನ್ನು ಸಹ ನಮಗೆ ಮಾಹಿತಿಯನ್ನು ಕೊಡ್ತದೆ. ಕರೆಕ್ಟಾ? ನ್ಯೂಸ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ. ಸರಿ. ಅಲ್ಲದೆ ದೇಶದ ಐಕ್ಯತೆ ಮತ್ತು ಸಮಗ್ರತೆ ನಿರ್ವಹಣೆಗೂ ಸಹ ನಮಗೆ ಹೆಲ್ಪ್ಫುಲ್ ಆಗಿದೆ. ರಾಷ್ಟ್ರೀಯ ವಿಪತ್ತು ಸಂದರ್ಭದಲ್ಲಿ ಜನರನ್ನು ಸಂಘಟಿಸಿ ಏಕತೆಯನ್ನ ಸಾರುತ್ತದೆ. ರಾಷ್ಟ್ರದ ಸಮಗ್ರತೆಯನ್ನು ಸಾರುವ ಕಾರ್ಯಕ್ರಮಗಳಿಗೆ ಟಿವಿ ಮತ್ತು ಒಂದು ನಿಮಿಷ ಮಕ್ಕಳೇ, ಓಕೆ ಸಾರಿ, ದಿನನಿತ್ಯದ ಮಾಹಿತಿಗಳನ್ನ ಪೂರೈಸ್ತದೆ. ಅಲ್ಲದೆ ದೇಶದ ಏಕತೆ ಮತ್ತು ಸಮಗ್ರತೆ ನಿರ್ವಹಣೆಗೂ ಸಹ ನಮಗೆ ಸಂಪರ್ಕ ಮಾಧ್ಯಮ ಹೆಲ್ಪ್ಫುಲ್ ಆಗಿದೆ. ಇದೆಲ್ಲವೂ ಸಹ ಸಂಪರ್ಕದ ಒಂದು ಪ್ರಾಮುಖ್ಯತೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು. ಸೊ ಗೊತ್ತಿಲ್ಲ ನೀವು ಹೇಗೆ ಬರ್ಕೊಂಡಿದ್ದೀರಿ, ಏನ್ ಮಾಡಿದ್ದೀರಿ ಅಂತ ಹೇಳಿ. ನಾನು ಹೇಳ್ತಾ ಹೋದೆ, ಬರುವವರು ಬರ್ದಿರ್ಬೋದು, ಬರೆಯೋದವರು ಹಾಗೆ ಇರ್ಬೋದೇನು. ಆಯ್ತಾ? ಸೊ ಬರಿಬಹುದು ಜನರಲ್ ಆಗಿ ನಿಮ್ಗೆ ಇದಕ್ಕೆ. ಆಯ್ತಾ? ಸೊ ವಿಪತ್ತುಗಳ ಸಂದರ್ಭದಲ್ಲಿ, ಕೃಷಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ, ಕೈಗಾರಿಕಾ ಅಭಿವೃದ್ಧಿಯಲ್ಲಿ, ನೆಕ್ಸ್ಟ್ ದೇಶದ ಅಭಿವೃದ್ಧಿಯಲ್ಲಿ, ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ದೇಶದ ಐಕ್ಯತೆಯಲ್ಲಿ ಇದು ಬಹಳಷ್ಟು ಸಹಾಯಕವಾಗಿದೆ. ಆಯ್ತಾ? ಸೊ ಮನೋರಂಜನೆಯನ್ನು ಒದಗಿಸುತ್ತದೆ. ಸೊ ಈ ರೀತಿಯಲ್ಲಿ ತುಂಬಾ ನಮಗೆ ಇದರಿಂದ ಉಪಯೋಗ ಉಂಟು. ಸೊ ಈಗ ಒಂದೊಂದನ್ನೇ ನೋಡ್ತಾ ಹೋಗು. ಆಯ್ತಾ? ಸೊ ಈಗ ಪ್ರೆಸೆಂಟ್ ಆಗಿ ಭಾರತ ಒಂದು ಡೆವಲಪ್ಡ್ ಕಂಟ್ರಿಯಾ, ಡೆವಲಪಿಂಗ್ ಕಂಟ್ರಿಯಾ? ಡೆವಲಪ್ಡ್ ಕಂಟ್ರಿ ಆರ್ ಡೆವಲಪಿಂಗ್ ಕಂಟ್ರಿ? ಡೆವಲಪಿಂಗ್ ಕಂಟ್ರಿ. ಡೆವಲಪಿಂಗ್ ಕಂಟ್ರಿ ಯಾರು ಹೇಳಿದ್ದಮ್ಮ? ಚರಣ್. ಚರಣ್. ಓಕೆ, ವೆರಿ ಗುಡ್. ಡೆವಲಪಿಂಗ್ ಕಂಟ್ರಿ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಅಭಿವೃದ್ಧಿ ಇಂದು ಹೊಂದಲಿಲ್ಲ ಭಾರತ, ಇನ್ನು ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳಿ ಆಗ್ಬೇಕಂದ್ರೆ, ಡೆವಲಪ್ಡ್ ಕಂಟ್ರಿ ಆಗ್ಬೇಕು ಅಂತ ಹೇಳಿದ್ರೆ ಇನ್ನು ತುಂಬಾ ಸ್ಟೆಪ್ಗಳುಂಟು ಭಾರತದಲ್ಲಿ. ಅಂದ್ರೆ ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗ್ಬೇಕಾದಂತದ್ದಿದೆ. ಭಾರತದ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ಬೇಕು. ನಿಮಗೆ ಈಗ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದಾರೆ, ಹೌದಾ? ಸಮಸ್ಯೆಗಳು ಮತ್ತೆ ಅದರ ಪರಿಹಾರ. ಯಾರೋ ಒಬ್ರು ಅನ್ಮ್ಯೂಟ್ ಮಾಡಿದ್ರು. ಮ್ಯೂಟ್ ಮಾಡಿ ಮಕ್ಕಳೆಲ್ಲರೂ. ನಾನ್ ಮಾಡಿಲ್ಲ, ನೀವೇ ಮಾಡ್ತೀರಿ ಅಂತೇಳಿ. ಓಕೆ, ಸೊ ಆ ರೀತಿಯಲ್ಲಿ ಸೊ ಅಂದ್ರೆ ಯಾಕೆ ನಾನು ಇದು ಕೇಳಿದ್ದು ಅಂತ ಹೇಳಿದ್ರೆ, ಡೆವಲಪಿಂಗ್ ಕಂಟ್ರಿ ಅಂದ್ರೆ ಭಾರತದಲ್ಲಿ ಅನೇಕ ವ್ಯವಸ್ಥೆಗಳು ಏನಾಗಿದೆ, ಡೆವಲಪಿಂಗ್ ಆಗಿದೆ. ಅದರ ಅರ್ಥ ಕೆಲವಷ್ಟು ಡೆವಲಪ್ಡ್ ಆಗಿದೆ. ಹೌದಾ? ಸೊ ಅಂದ್ರೆ ಸಂಪರ್ಕ ಮಾಧ್ಯಮದಲ್ಲಿ ಸಹ ಬಹಳಷ್ಟು ಬದಲಾವಣೆಗಳು ಭಾರತ ದೇಶದಲ್ಲಿ
ಆಗಿದೆ. ಸೊ ಭಾರತದಲ್ಲಿ ಪ್ರಮುಖವಾದಂತಹ ಸಂಪರ್ಕ ಮಾಧ್ಯಮಗಳು ಯಾವುದು ಅಂತ ಹೇಳಿ ನಾವು ನೋಡ್ಬೇಕು. ವೈಯಕ್ತಿಕ ಸಂಪರ್ಕ ಮಾಧ್ಯಮ ಮತ್ತು ಸಮುದಾಯ ಸಂಪರ್ಕ ಮಾಧ್ಯಮ ನಾವು ಡಿವೈಡ್ ಮಾಡುತ್ತೆ ಆಯ್ತಾ. ಮೇನ್ ಆಗಿ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ಬೋದು, ಅದನ್ನ ಬರ್ಕೊಳ್ಳಿ. 2 ವಿಂಗಡಣೆಗಳನ್ನ, ವೈಯಕ್ತಿಕ ಸಂಪರ್ಕ ಮಾಧ್ಯಮ ಮತ್ತು ಸಮುದಾಯ ಸಂಪರ್ಕ ಮಾಧ್ಯಮ ಅಂತ. ವೈಯಕ್ತಿಕ ಸಂಪರ್ಕ ಮಾಧ್ಯಮ ಮತ್ತು ಸಮುದಾಯ ಸಂಪರ್ಕ ಮಾಧ್ಯಮ. ಸೊ ವೈಯಕ್ತಿಕ ಸಂಪರ್ಕ ಮಾಧ್ಯಮದಲ್ಲಿ ಈಗ ಟೇಬಲ್ ಬರ್ಕೊಳ್ಳಿ, ಮತ್ತೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಯಾವ್ದೆಲ್ಲ ಬರ್ತದೆ ಅಂತ ಹೇಳಿದ್ರೆ ಅಂಚೆ, ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್, ಇಮೇಲ್, ಅಂತರ್ಜಾಲ, ಸೆಮಿನಾರ್. ಬರ್ಕೊಳ್ಳಿ ಮಕ್ಳೆಲ್ಲವನ್ನು, ಬಿಡ್ಬೇಡಿ ಒಂದನ್ನು ಸಹ. ಅಂದ್ರೆ ಕೇಳ್ಬಹುದು ಈ ಕೆಳಗಿನವುಗಳಲ್ಲಿ ವೈಯಕ್ತಿಕ ಸಂಪರ್ಕ ಮಾಧ್ಯಮ ಅಲ್ಲದ ಗುಂಪು ಯಾವುದು ಅಥವಾ ಇರುವಂತಹ ಗುಂಪು ಯಾವುದು ಅಂತ ಹೇಳಿ. ಸೊ ಆದ್ರೆ ನಿಮ್ಗೆ ಗೊತ್ತಿರ್ಬೇಕು. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿಲ್ಲ, ನಿಮ್ಗೆ ಗೊತ್ತುಂಟು ಏನೇನು, ಯಾವ್ದಾವ್ದು ಏನೇನು ಅಂತ ಹೇಳಿ. ಅಂಚೆ, ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್, ಇಮೇಲ್, ಅಂತರ್ಜಾಲ, ಸೆಮಿನಾರ್, ಇದೆಲ್ಲ ವೈಯಕ್ತಿಕ ಸಂಪರ್ಕ ಮಾಧ್ಯಮ. ಸಮುದಾಯ ಸಂಪರ್ಕ ಮಾಧ್ಯಮಗಳು ವೃತ್ತಪತ್ರಿಕೆ, ನಿಯತಕಾಲಿಕೆಗಳು, ಆಕಾಶವಾಣಿ, ದೂರದರ್ಶನ, ಪುಸ್ತಕಗಳು, ಇದೆಲ್ಲ ಸಮುದಾಯ ಸಂಪರ್ಕ ಮಾಧ್ಯಮ. ಆಯ್ತು, ಇನ್ 10 ಮಿನಿಟ್ಸ್ ಇರುದು. ಓಕೆ, ಜೀವನ ಹೇಳಿ ಬಿಡೋಣ. ವೈಯಕ್ತಿಕ ಸಂಪರ್ಕ ಮಾಧ್ಯಮ ಅಂದ್ರೆ ಏನು? ನಮಗೆ ಮತ್ತೆ ಇನ್ನೊಬ್ರಿಗೆ ಮಾತ್ರ ಗೊತ್ತಾಗುವಂತದ್ದು. ಹಾ, ಸರಿ ಸರಿ, ವೆರಿ ಗುಡ್. ನೆಕ್ಸ್ಟ್ ಯಾರಿದ್ದಾರೆ ಅಂತಲೇ ಗೊತ್ತಾಗುದಿಲ್ಲ ಅಲ್ಲ, ಯಾರತ್ರ ಆದ್ರೂ ಒಬ್ರ ಹತ್ರ ಕೇಳು. ಹಾ, ನಿಖಿಲ್ ಬಹಳ ಅಪರೂಪ. ನಿಖಿಲ್, ಸಮುದಾಯ ಸಂಪರ್ಕ ಮಾಧ್ಯಮ ಅಂದ್ರೆ ಎಂತ? ನಿಖಿಲ್ ಹಾ ಹೇಳು. ಸಮುದಾಯ ಸಂಪರ್ಕ ಮಾಧ್ಯಮ ಈಗ ಜೀವನ ಹೇಳಿದ್ದು ಕೇಳಿಕೊಂಡಿದ್ಯಾ? ಹೇಳು. ಎಲ್ಲಿ, ತೋಟದಲ್ಲಿ ಇದೆಯಾ ಹೇಗೆ? ಹೌದು. ಅಡಿಕೆ ಎಕ್ಲಿಕ್ಕೆ ಹೋದ? ಇಲ್ಲ, ಅಲ್ಲಿ ರೇಂಜ್ ಸಿಗುದು. ಹಾ ಹೇಳು. ದೂರವಾಣಿ ಸಂಪರ್ಕ ಮೂಲಕ. ಹಾಗಾದ್ರೆ ಟೆಲಿಫೋನ್ ಅಂದ್ರೆ ಎಂತ? ನಾನು ಟೆಲಿಫೋನ್ ಈಗ ವೈಯಕ್ತಿಕ ಸಂಪರ್ಕ ಮಾಧ್ಯಮಕ್ಕೆ ಉದಾಹರಣೆ ಕೊಟ್ಟಲ್ಲ ಮಾರಾಯ. ದೂರದರ್ಶನ ಅದು ಗೊತ್ತಾಯ್ತು, ನಾನು ಉದಾಹರಣೆ ಕೊಟ್ಟಿದ್ದೇನೆ. ಅಂದ್ರೆ ಎಂತ ಅಂತ ಕೇಳಿದ್ದು. ಸಮುದಾಯ ಸಂಪರ್ಕ ಮಾಧ್ಯಮ ಅಂದ್ರೆ ಎಂತ ಅಂತ. ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳುದು. ಸರಿ, ಅದ್ರ ಆಪೋಸಿಟ್ ಯಾರ್ದು? ಜೀವನ ಹೇಳಿದ್ರ ಉಲ್ಟಾ, ಹೌದಾ? ಸೊ ನೋಡಿ, ವೈಯಕ್ತಿಕ ಸಮುದಾಯ ಏನು ಮಾಧ್ಯಮ ಅಂತ ಹೇಳಿದ್ರೆ, ಸೊ ಏನು ಇಂಡಿವಿಜುವಲ್ ಆಗಿ, ಈಗ ಅಂಚೆ ಕಳಿಸಿದವರಿಗೆ ಮತ್ತು ತಲುಪುವವರಿಗೆ ಇಬ್ಬರಿಗೆ ಗೊತ್ತಿರ್ತದೆ. ಅಂದ್ರೆ ಅವರ ಪರ್ಸನಲ್ ಆಗಿರುವಂತದ್ದು, ಹೌದಾ? ಆ ವಿಚಾರದಲ್ಲಿ ಅವನು ಯಾರಿಗೆ ಪೋಸ್ಟ್ ಬಂದಿರ್ತದೋ ಅವನಿಗೆ ಓಪನ್ ಮಾಡಿದಾಗ ಅವನಿಗೆ ಮಾತ್ರ ಓದ್ಲಿಕ್ಕೆ ಆಗುದು. ಅವ ಎಲ್ರಿಗೂ ತೋರಿಸ್ಬೋದು, ಅದು ಬೇರೆ ವಿಷಯ. ಅದು ಅವನಿಗೆ ಮಾತ್ರ ಗೊತ್ತಾಗುದು, ಅದು ವೈಯಕ್ತಿಕ, ಪರ್ಸನಲ್ ಆಗಿ, ಹೌದಾ? ಸೊ ಇವಾಗ ಇಮೇಲ್ಸ್ ಹಾಗೆ ನಿಮಗೆ ಬಂದಿರುವಂತದ್ದು, ಅದು ಪಬ್ಲಿಕ್ ಆಗಿ ಹೋಗುದಿಲ್ಲ, ಹೌದಾ? ಸಮುದಾಯ ಸಂಪರ್ಕ ಮಾಧ್ಯಮ ಹಾಗೆ ಅಲ್ಲ. ಸೊ ಯಾವುದೇ ವಿಷಯ ಅದು ಪಬ್ಲಿಕ್ ಆಗಿ ಬಿಡ್ತದೆ, ಅಂದ್ರೆ ಎಲ್ರಿಗೂ ಬರ್ತದೆ. ನಿಮಗೆ ಇಂಡಿವಿಜುವಲ್ ಆಗಿ ಅಂತ ಬರ್ತದೆ. ನ್ಯೂಸ್ ಪೇಪರ್, ನಿಮಗೊಬ್ಬರಿಗೆ ನ್ಯೂಸ್ ಪೇಪರ್ ಅನ್ನ ಮಾಡುದಿಲ್ಲ, ಮಾಡ್ತಾರಾ? ಇಲ್ಲ. ನ್ಯೂಸ್ ಎಲ್ರಿಗೂ ಹೋಗ್ತದೆ, ಟಿವಿ ಎಲ್ರಿಗೂ ಹೋಗ್ತದೆ, ದೂರವಾಣಿ ಆಕಾಶವಾಣಿ ಎಲ್ರಿಗೂ ಹೋಗ್ತದೆ, ಪುಸ್ತಕ ಎಲ್ರಿಗೂ ಹೋಗುವಂಥದ್ದು, ಎಲ್ರೂ ಓದ್ಲಿಕ್ಕೆ ಆಗುವಂಥದ್ದು. ಅರ್ಥ ಆಯ್ತಾ? ವ್ಯತ್ಯಾಸ ಅಷ್ಟೇ ವೈಯಕ್ತಿಕ ಸಂಪರ್ಕ ಮಾಧ್ಯಮ ಮತ್ತು ಸಮುದಾಯ ಸಂಪರ್ಕ ಮಾಧ್ಯಮಕ್ಕೆ. ಸೊ ಇದನ್ನು ಒಂದೊಂದನ್ನೇ ನೋಡ್ತಾ ಹೋಗುವ. ಸೊ ಅದ್ರ ಹೆಲ್ಪ್ ಅಂದ್ರೆ ಉಪಯೋಗ. ಫಸ್ಟ್ ಇದು ದೂರವಾಣಿ ಸಂಪರ್ಕ. ಸೊ ನೀವೊಮ್ಮೆ ಬರ್ದಾಗಿದೆ, ವಾಪಸ್ ಬರೆಯುವುದು ಬೇಡ, ಹೇಳ್ತಾ ಹೋಗ್ತೇನೆ, ಕೇಳಿಕೊಂಡ್ರೆ ಸಾಕು.
ಸೊ ಇದು ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್ ಇತ್ಯಾದಿಗಳ ಸೇವೆಗಳನ್ನ ಕೇಬಲ್ಗಳ ಮೂಲಕ ಏರ್ಪಡಿಸುವಂತಹ ವ್ಯವಸ್ಥೆಯೇ ದೂರವಾಣಿ ಸಂಪರ್ಕ. ಆಯ್ತಾ? ಸೊ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಬರುವಂತ ದೂರವಾಣಿ ಸಂಪರ್ಕ ಅಂತ ಹೇಳಿದ್ರೆ ಅದುವೇ ಕೇಬಲ್ಗಳ ಮೂಲಕ ಏರ್ಪಡುವಂತಹ ಒಂದು ವ್ಯವಸ್ಥೆ. ಸೊ ಇಂದು ಭಾರತದಲ್ಲಿ ದೂರವಾಣಿ ಸಂಪರ್ಕ ಜಾಲದ ವ್ಯವಸ್ಥೆ ಪ್ರತಿ ದೂರದ ಸ್ಥಳಗಳಿಗೆ ಸಹ ಲಭ್ಯ ಆಗ್ತಾ ಉಂಟು. ಆದ್ರೆ ಈಗ ಏನಾಗಿದೆ ಅಂದ್ರೆ ಲ್ಯಾಂಡ್ಲೈನ್ ಸ್ವಲ್ಪ ಕಡಿಮೆ ಆಗಿದೆ, ಕೇಬಲ್ಗಳ ಮೂಲಕ ವ್ಯವಸ್ಥೆ ಕಡಿಮೆ ಆಗಿದೆ. ಯಾಕೆಂದ್ರೆ ನಮಗೆ ಗೊತ್ತುಂಟು ಎಲ್ರಿಗೂ ಮೊಬೈಲ್ ಇದ್ದ ಕಾರಣದಿಂದಾಗಿ. ಟೆಲಿಫೋನ್ ಮತ್ತು ಮೊಬೈಲ್ ಸೌಲಭ್ಯವು ಟೆಲಿಗ್ರಾಫಿಕ್ ಸೇವೆಗೆ ಬದಲಿ ವ್ಯವಸ್ಥೆಯಾಗಿರುವಂತದ್ದು ಬಹು ವ್ಯಾಪಕವಾಗಿ ಈಗ ಬಳಕೆ ಆಗ್ತಾ ಉಂಟು. ಸೊ ದೂರವಾಣಿ ವ್ಯವಸ್ಥೆ ಅಂದ್ರೆ ಅದೇ ಅಂದ್ರೆ ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಮೊಬೈಲ್ಗಳ ಬಳಕೆ ಹೆಚ್ಚಾಗ್ತಾ ಉಂಟು, ಲ್ಯಾಂಡ್ಲೈನ್ಗಳು ಕಡಿಮೆ ಆಗ್ತಾ ಉಂಟು. ಸೊ ಆದ್ರಿಂದ ಸೊ ಯಾವುದು ಟೆಲಿಗ್ರಾಫಿಕ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ ಯೂಸೇಜ್. ಹೌದಾ? ಸೊ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಿದ್ರೆ ಸೊ ಏನು ಲ್ಯಾಂಡ್ಲೈನ್ ಕಡಿಮೆ ಆಗಿದೆ, ಮೊಬೈಲ್ಗಳ ಬಳಕೆ ಹೆಚ್ಚಾಗಿದೆ. ಆಯ್ತಾ? ಇದರ ಬದಲಾಗಿ ಟೆಲಿಗ್ರಾಫಿಕ್ ಅಂದ್ರೆ ನೋಡಿ ಅದೇ ಮೇಲೆ ಉಂಟಲ್ಲ ಚಿತ್ರ, ಅದು ಅದರ ಬದಲಾಗಿ ಸೊ ಕೆಳಗಿದೆರಡು ಯೂಸೇಜ್ ಹೆಚ್ಚಾಗಿದೆ. ಸೊ ಅಲ್ಲಿ ಒಂದು ಮಿಡ್ಲಲ್ಲಿ ಒಂದು ಬಿಟ್ಟೋಯ್ತು ಮಕ್ಳು, ಅಂದ್ರೆ ನಂಗೆ PPT ಅದು ಸೇರಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಅಂಚೆ ಸೇವೆ ಅನ್ನುವಂಥದ್ದು, ಸೊ ಇದಕ್ಕಿಂತ ಮುಂಚೆ ಅಂಚೆ ಸೇವೆ ಅನ್ನುವಂಥದ್ದು ಸೊ ಇದು ಬಹಳ ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು, ಹಿಂದಿನ ಕಾಲದಿಂದಲೂ ಇವಾಗ್ಲೂ ಇರುವಂತಹ ಒಂದು ವ್ಯವಸ್ಥೆ. ಸೊ ಯಾರು ಎಣಿಸ್ಬೇಡಿ ಪೋಸ್ಟ್ ಇಲ್ಲ ಈಗ ಅಂತ, ಪೋಸ್ಟ್ ಉಂಟು. ಪೋಸ್ಟಲ್ ವ್ಯವಸ್ಥೆ ಅನ್ನುವಂಥದ್ದು ಇವಾಗ್ಲೂ ಸಹ ಉಂಟು. ಭಾರತದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇವಾಗ್ಲೂ ಸಹ ಕಾರ್ಯ ನಿರ್ವಹಿಸ್ತದೆ. ಎಷ್ಟೋ ಜನರಿಗೆ ಉದ್ಯೋಗವನ್ನು ಸಹ ಅದು ಒದಗಿಸಿದೆ. ಅಂಚೆ ಕಚೇರಿಗಳು ಹಲವಾರು ಸೇವೆಗಳನ್ನ ನಮಗೆ ಒದಗಿಸ್ತದೆ. ಸೊ ಯಾವುದೆಲ್ಲ ಅಂಚೆ ಸೇವೆಗಳ ಉಪಯೋಗ ಅಂದ್ರೆ ಪತ್ರಗಳನ್ನು, ಪಾರ್ಸೆಲ್ಗಳನ್ನು, ಪ್ಯಾಕೆಟ್ಗಳನ್ನು, ಮನಿ ಆರ್ಡರ್ಗಳನ್ನು ಸೊ ಇದೆಲ್ಲವನ್ನು ಸಹ ಕೊಡ್ತದೆ. ಅದು ಅಷ್ಟೇ ಅಲ್ಲದೆ ಅಂಚೆ ಕಚೇರಿದ ಇನ್ನೊಂದು ಸ್ಪೆಷಲ್ ಯೂಸೇಜ್ ಉಂಟು. ಸೊ ಅದೇನು ಅಂತ ಹೇಳಿದ್ರೆ ಸಣ್ಣ ಉಳಿತಾಯ ಖಾತೆ ಅಂಚೆ ಕಚೇರಿಯಲ್ಲಿ ಉಂಟು. ಆಯ್ತಾ? ಸೊ ಅದನ್ನೊಂದು ಬೇಕಿದ್ರೆ ಬರ್ಕೊಳ್ಳಿ ಮಕ್ಕಳಲ್ಲಿ, ಅಂಚೆ ಸೇವೆ ಅಂತ ಹೇಳಿ ಬರ್ದು ಬರೀರಿ. ಅಂಚೆ ಸೇವೆ ಅನ್ನುವಂದ್ರಲ್ಲಿ ಬರೀರಿ. ಸೊ ಇದೆಲ್ಲ ಬರೆಯೋದಿಲ್ಲ ನಾನು, ಯಾವುದು ಪತ್ರ, ಪಾರ್ಸೆಲ್, ಮನಿ ಆರ್ಡರ್ ಅದು ಗೊತ್ತುಂಟಲ್ಲ ನಿಮಗೆ. ಅದ್ರ ಜೊತೆಗೆ ಇನ್ನೇನಾದ್ರದ್ದು ಅಂತ ಹೇಳಿದ್ರೆ ಸಣ್ಣ ಉಳಿತಾಯ ಖಾತೆ ಉಂಟು. ಹೋಸ್ಟೆಲ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗ್ತದೆ, ಗೊತ್ತುಂಟಲ್ವಾ? RD ಅಂತ ಹೇಳಿ ಮನಿ ಸೇವ್ ಮಾಡ್ಲಿಕ್ಕೆ ಆಗ್ತದೆ. ಹೌದಾ? ಸರಿ. ಸಣ್ಣ ಉಳಿತಾಯ ಖಾತೆ, ಠೇವಣಿಗಳು, ಸಣ್ಣ ಉಳಿತಾಯ ಖಾತೆ ಠೇವಣಿಗಳು, ಠೇವಣಿಗಳು, ರಾಷ್ಟ್ರೀಯ ಉಳಿತಾಯ ಪತ್ರಗಳು, ರಾಷ್ಟ್ರೀಯ ಉಳಿತಾಯ ಪತ್ರಗಳು ಇತ್ಯಾದಿ ಸೇವೆಗಳನ್ನು ಪೂರೈಸುತ್ತದೆ. ರಾಷ್ಟ್ರೀಯ ಉಳಿತಾಯ ಪತ್ರಗಳು ಇತ್ಯಾದಿ ಸೇವೆಗಳನ್ನು ಪೂರೈಸುತ್ತದೆ. ಅದು ಅಂಚೆ ಸೇವೆ ಇದ್ದಾಯ್ತಾ? ಅದನ್ನೊಂದನ್ನು ಮಾತ್ರ ಬರ್ಕೊಳ್ಳಿ ನಾನು. ನೆಕ್ಸ್ಟ್ ಆಕಾಶವಾಣಿ ಮತ್ತು ದೂರದರ್ಶನ. ಸಮುದಾಯ ಸಂಪರ್ಕ ಮಾಧ್ಯಮಗಳಲ್ಲಿ ಇದು ಮೇನ್ ಆಗಿ ಕಾರ್ಯನಿರ್ವಹಿಸುವಂಥದ್ದು ಆಕಾಶವಾಣಿ ಮತ್ತು ದೂರದರ್ಶನ ಅನ್ನುವಂಥದ್ದು. ಭಾರತದ ಯಾವುದೇ ದೂರದ ಸ್ಥಳದಲ್ಲಿ ವಾಸಿಸುವ ಜನರು ಸಹ ಆಕಾಶವಾಣಿಯಿಂದ ಸಮಾಚಾರವನ್ನ ಕೇಳಲಿಕ್ಕೆ ಅವಕಾಶ ಉಂಟು. ಅದೇ ರೀತಿ ದೂರದರ್ಶನವು ಸಹ ಹಾಗೆ. ಹೌದಾ? ಸೊ ಭಾರತದ ಯಾವುದೇ ದೂರದ ಸ್ಥಳದಲ್ಲಿ ವಾಸಿಸುವ ಜನರು ಸಹ ದೂರದರ್ಶನವನ್ನ ವೀಕ್ಷಿಸಬಹುದು. ಅದು ಫಸ್ಟ್ ಗೆ ಹೇಗೆ ಸ್ಟಾರ್ಟ್ ಆದ್ದು ಅಂತ ಹೇಳಿದ್ರೆ DD ಅಂತ ಹೇಳಿ ಸ್ಟಾರ್ಟ್ ಆದ್ದು. DD ಅನ್ನುವಂತಹ ಹೆಸರಲ್ಲಿ ದೂರದರ್ಶನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಆರಂಭವಾದದ್ದು. ಅದನ್ನು ಬೇಕಿದ್ರೆ ಬರ್ಕೊಳ್ಳಿ. DD ಎಂಬ ಹೆಸರಿನಲ್ಲಿ ಭಾರತದಲ್ಲಿ ದೂರದರ್ಶನ ಆರಂಭವಾಯಿತು. DD ಎಂಬ ಹೆಸರಿನಲ್ಲಿ. ಇವಾಗ್ಲೂ ಸೌಂಟು. ಎನಿವನ್ ಗೊತ್ತುಂಟಾದ್ರೆ ಯಾರಿಗಾದ್ರೂ ಫುಲ್ ಫಾರ್ಮ್, DD ಫುಲ್ ಫಾರ್ಮ್? ಮತ್ತೆ ನಂಗೆ ಕ್ಲಾಸ್ ಈಗ ಟೈಮ್ ಆಯ್ತು, ಕ್ಲಾಸ್ ಆದ್ಮೇಲೆ ನಂಗೆ ಒಂದು ಮೆಸೇಜ್ ಮಾಡಿ ಆಯ್ತಾ? DD ಫುಲ್ ಫಾರ್ಮ್ ಅನ್ನು. ತುಂಬಾ ಕೆಲಸ ಉಂಟು. ಆಗ ಕೆಲವು ವರ್ಕ್ ಕೊಟ್ಟೆ, ಯಾವುದು ಏರ್ಪೋರ್ಟ್ ನೆನಪುಂಟಲ್ಲ. ಆಮೇಲೆ ಈಗ DDಯ ಫುಲ್ ಫಾರ್ಮ್. ಸೊ ನಿಮಗೆ ವರ್ಕ್ ಕೊಡೋದ್ರೆ ನೀವು ಅಲ್ಲಿಗೆ ಕೂತ್ಕೊಳ್ತೀರಿ. ಅದಕ್ಕೆ ಇದೆಲ್ಲ ಅದರ ಉಪಯೋಗಗಳು. ದೂರದರ್ಶನ ನಮಗೆ ಕೃಷಿಯ ಮಾಹಿತಿಗಳು ತುಂಬಾ ಸಿಗ್ತದೆ. ಹೌದಾ? ಸೊ ನೀವು DD ಚಂದನದಲ್ಲಿ ಇವಾಗ್ಲೂ ಸಹ ಒಂದು 6 o'clock ಕೃಷಿಗೆ ಸಂಬಂಧಿಸಿ ಇರ್ತದೆ, ರೇಡಿಯೋಗಳಲ್ಲಿ ಇರ್ತದೆ. ಹೌದಾ? ರೈತ ಮಿತ್ರ ಅನ್ನುವಂತಹ ಕಾರ್ಯಕ್ರಮಗಳೆಲ್ಲ ಇರ್ತದೆ. ಹವಾಗುಣ ಮುನ್ಸೂಚನೆ ಒದಗಿಸ್ತದೆ. ಆಧುನಿಕ ಕೃಷಿ ವಿಧಾನವನ್ನು ಸಹ ನಮಗೆ ಕಲ್ಪಿಸಿ ಕೊಡ್ತದೆ.
ಸೊ ಅಲ್ಲದೆ ಶಿಕ್ಷಣಕ್ಕೆ ಬೇಕಾಗಿ 10th ಸ್ಪೆಷಲ್ ಕಾರ್ಯಕ್ರಮ ಮಾಡ್ತಾರೆ. ಇವಾಗ ನಿಮಗೆ ಆನ್ಲೈನ್ ಕ್ಲಾಸ್ ಅಲ್ಲಿ, ಚಂದನ ಕ್ಲಾಸ್ ಅಲ್ಲಿ, ಹೌದಾ? ಸೊ ಅದು ದೂರದರ್ಶನದ ಒಂದು ಉಪಯೋಗವೇ, ಹೌದಾ? ಮನೋರಂಜನೆಯನ್ನು ಒದಗಿಸ್ತದೆ, ಬೇರೆ ಬೇರೆ ಮಾಹಿತಿಯನ್ನು ಸಹ ಒದಗಿಸ್ತದೆ. ಸೊ ದೂರದರ್ಶನಕ್ಕೆ ಸಂಬಂಧಿಸಿ ನೀವು 1 ಪಾಯಿಂಟ್ ಅನ್ನ ಇಲ್ಲಿ ಬರೀಲಿಕ್ಕೆ ಉಂಟು. ಆಕಾಶವಾಣಿ ಮತ್ತು ದೂರದರ್ಶನಕ್ಕೆ ಸಂಬಂಧಿಸಿ 1936ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಎಂದು ಕರೆಯಲಾಯಿತು. ಅದನ್ನ ಬರೀ. 1936ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಎಂದು ಕರೆಯಲಾಯಿತು. ನೆಕ್ಸ್ಟ್ ದೂರದರ್ಶನಕ್ಕೆ ಸಂಬಂಧಿಸಿ ಟೆಲಿವಿಷನ್ ಪ್ರಸಾರವು 1959ರಲ್ಲಿ ದೂರದರ್ಶನ, ಅದಕ್ಕೆ ಅಂಡರ್ಲೈನ್ ಮಾಡಿ, ಸಾರಿ ಅಲ್ಲಿ ಉಂಟು ನೋಡಿ. ಟೆಲಿವಿಷನ್ ಪ್ರಸಾರವು 1959ರಲ್ಲಿ ದೆಹಲಿಯಿಂದ ದೂರದರ್ಶನ ಎಂಬ, ಅಂದ್ರೆ ಡಿಡಿ ಅಂತ ಬ್ರಾಕೆಟ್ ಅಲ್ಲಿ ಬರೀ, ಫುಲ್ ಫಾರ್ಮ್ ಕೆಲವರಿಗೆ ಗೊತ್ತಾಯ್ತು. ಸುರಕ್ಷಾ ಒಮ್ಮೆ ಚೆಕ್ ಮಾಡಾಯ್ತಮ್ಮ, ಶ್ರೀರಕ್ಷವ ಅಂತ ಕಳಿಸಿದ್ದು. ನೀನ್ ಕಳಿಸಿದ ಒಮ್ಮೆ ಸರಿ ಉಂಟಾ ಅಂತ ಒಮ್ಮೆ ನೋಡು. ನಾನು ಕೇಳಿದ ಡಿಡಿ ಯಾವುದು, ನೀನ್ ಕಳಿಸಿದ ಡಿಡಿ ಯಾವುದು ಅಂತ ಒಮ್ಮೆ ನೋಡು. ನಾನು ದೂರದರ್ಶನಕ್ಕೆ ಸಂಬಂಧಿಸಿದ ಡಿಡಿ ಫುಲ್ ಫಾರ್ಮ್ ಕೇಳಿದ್ದು. ಡಿಡಿ ಎಂಬ ಹೆಸರಿನಿಂದಲೇ ಆರಂಭವಾಯಿತು. ಇನ್ನು ಸ್ವಲ್ಪ ಉಳಿತು, ವೃತ್ತಪತ್ರಿಕೆ ಮತ್ತು ಉಪಗ್ರಹ ಕಂಪ್ಯೂಟರ್ ಜಾಲ ಅನ್ನುವಂಥದ್ದು. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. NTS ಯಾರಾದ್ರೂ ಕ್ಲಾಸ್ ಮಾಡ್ಲಿಲ್ಲ ಅಂದ್ರೆ ಆ ದಿನ ನಾನು ಮಾಡ್ತೇನೆ. ಸೊ ಯಾರು ಮಾಡ್ಲಿಲ್ಲ ಅಂದ್ರೆ ನಂಗೊಂದು ನೆನಪು